ಶಾಸಕರಿಗೆ ಸ್ವಾಗತವನ್ನು ಬಯಸ್ತಾ ಇವತ್ತು ಈ ಪತ್ರಿಕಾಗೋಷ್ಠಿಯನ್ನು ಕರೆದಂಥ ವಿಚಾರ, ಮೊನ್ನೆ ಅರಸೀಕೆರೆಯಲ್ಲಿ ಒಂದು ಗಲಾಟೆ ಆಗಿದೆ ಇಬ್ಬರ ಮಧ್ಯದಲ್ಲಿ. ಒಬ್ಬರು ಜೆಂಟ್ಸು ಮತ್ತು ಲೇಡಿ ಒಬ್ಬೊಬ್ಬ ನಮ್ಮ ನಗರಸಭಾ ಮಾಜಿ ಅಧ್ಯಕ್ಷರ ಮಗ ಹೋಗುವಾಗ ಸ್ವಲ್ಪ ಘರ್ಷಣೆ ಆಗಿ, ಆಮೇಲೆ ಅವತ್ತು ಶುಕ್ರವಾರ ಅಲ್ಲೇ ನಮಾಜಿನವರಿದ್ದರು, ಅವರು ಬಂದು ಗಲಾಟೆ ಸ್ವಲ್ಪ ಆಗಿದೆ. ಆ ಗಲಾಟೆನ ನಾವ್ಯಾರೂ ಒಪ್ಕೊಳಕ್ಕೆ ತಯಾರಾಗಿಲ್ಲ. ಗಲಾಟೆ ಅವರು ಒಬ್ಬರು ಲಾಯರ್ ಇದ್ದಾರೆ, ಅಡ್ವೊಕೇಟ್ ಇದ್ದಾರೆ, ಒಳ್ಳೆ ಹುಡುಗ ಕೂಡ. ಆದರೆ ಯಾಕೆ ಅವತ್ತು ಕೈ ಮೀರಿ ಆಯಿತು ಅಂತೇಳಿ ನನಗೆ ನಿಜವಾಗ್ಲೂ ಆಶ್ಚರ್ಯ ಆಗುತ್ತೆ. ಅವನು ಮಾಡಿದ್ದಾರೆ, ಅದನ್ನು ನಾವು ಒಪ್ಪಲಿಕ್ಕೆ ಆಗೋದಿಲ್ಲ. ತಪ್ಪೇನೆ. ಅವತ್ತು ಯಾರೇ ಮಾಡಿರಲಿ ಅಲ್ಲಿ ನಡೆದಿರ್ತಕ್ಕಂಥ ಘಟನೆ ಇವ್ರದೇ ತಪ್ಪು ಅಂತ ಎಲ್ಲರೂ ಹೇಳ್ತಾರೆ. ತಪ್ಪೇನೆ. ಅವರು ಏನೇ ಮಾಡಲಿ, ಇವರು ಒಬ್ಬ ಲಾಯರ್ ಆಗಿ ಇದಕ್ಕೆ ಹೋಗಬಾರ್ದಾಯಿತು. ತಪ್ಪೇನೆ. ಅದರಲ್ಲೂ ಒಬ್ಬ ನಗರಸಭಾ ಅಧ್ಯಕ್ಷರ ಮಗ ಆ ರೀತಿ ವರ್ತನೆ ಮಾಡೋದನ್ನು ಸಮಾಜ ಒಪ್ಪೋದಿಲ್ಲ. ಆದರೆ ಮತ್ತೆ ಪುನಃ ಗಲಾಟೆ ನಡೆದಂಥ ಇಬ್ಬರೂ ಸೇರ್ಕೊಂಡು ರಾಜಿ ಸಂಧಾನ ಮಾಡಿಕೊಂಡು, ನಮ್ಮದು ರ್ಯಾಶ ಬಂದು ನೀವು ಅಂದ್ರಿ, ಏನೋ ಗಲಾಟೆ ಆಯಿತು, ಅನಿವಾರ್ಯ, ಬೇಡ, ನಾವು ಕೇಸ್ ಕೊಡಲ್ಲ, ನಾವು ತಪ್ಪಾಯಿತು ಅಂತ ಪೊಲೀಸ್ ಸ್ಟೇಷನ್ಗೆ ನಮ್ಮದು ರಾಜಿ ಆಗಿದ್ದೀವಿ ಅಂತೇಳಿ ಪೊಲೀಸ್ ಸ್ಟೇಷನ್ಗೆ ಬರ್ಕೊಟ್ಟು ಹೋಗಿದ್ದಾರೆ. ಇಬ್ಬರು ಬರ್ಕೊಟ್ಟಿದ್ದಾರೆ. ಆದರೆ ಇದನ್ನು ಬರ್ಕೊಟ್ಟಾದ್ಮೇಲೆ ಅಲ್ಲಿಗೆ ಸಾಮಾನ್ಯವಾಗಿ 2 ಜನ ಉಭಯತರು ರಾಜಿ ಆದಮೇಲೆ ಅದು ಕ್ಲೋಸ್ ಆಯಿತು. ಆಮೇಲೆ ಬಂದು ಪೊಲೀಸ್ನವರಿಗೆ ಕೆಲವು ಜನ ಮುಖಂಡರುಗಳು ಸುಮೋಟೋ ಕೇಸ್ ಹಾಕಿ, ಅಲ್ಲಿ ಸಾರ್ವಜನಿಕ ಸ್ಥಳದಲ್ಲಿ ನಡೆದಿರೋದು, ನೀವು ಯಾರೇ ಕಂಪ್ಲೇಂಟ್ ಕೊಡಲಿ ಬಿಡಲಿ, ನೀವು ಸುಮೋಟೋ ಕೇಸನ್ನು ಹಾಕಬೇಕು ಅಂತೇಳಿ SP DC SP ಎಲ್ಲರಿಗೂ ಒತ್ತಾಯ ಮಾಡಿ ಕೇಸನ್ನು ಹಾಕ್ಸಿದ್ದಾರೆ. ಆಯಿತು, ಸಾರ್ವಜನಿಕರ ದೃಷ್ಟಿಯಿಂದ ಇಂಥ ಘಟನೆ ನಡಿಬಾರ್ದು ಅಂತೇಳಿ ಮಾಡಿದ್ದಾರೆ ಅಂತ ಕಾಣೋಣ. ಇವರು ಒಳ್ಳೆ ಏನೋ ಒಂದು ಬೆಳವಣಿಗೆ ಮಾಡಿದ್ದಾರೆ ಅಂತ ಕಾಣೋಣ. ಇನ್ನೆಲ್ಲ ಈ ಪುಣ್ಯಾತ್ಮರು ಹೋಗಿ ಎಲ್ಲವನ್ನೂ ಸುಮೋಟೋ ಕೇಸ್ ಹಾಕಿಸ್ಲಿ, ಯಾರ್ಯಾರ ಹೊಡೆದಾಡಲಿ, ಇಬ್ಬರೂ ಅವ್ರು ರಾಜಿ ಆಗ್ತೀವಿ ಅಂದ್ರೂ ಇವ್ರು ಹೋಗ್ಬಿಟ್ಟು ಕೇಸ್ ಪೊಲೀಸ್ನವ್ರು ಮಾಡದಿದ್ರೆ ಸುಮೋಟೋ ಕೇಸ್ ಇವ್ರು ಮಾಡಿಸ್ಲಿ, ಅದು ನಾನು ಒಪ್ಕೋತೀನಿ. ಅದಾದಮೇಲೆ ಅವರಿಬ್ಬರು ರಾಜಿಯಾಗಿ ಹೋದ್ಮೇಲೆ ಇವರು ಮತ್ತೆ ಅದನ್ನು ಜಾತಿ ಸಂಘರ್ಷಕ್ಕೆ ಇಳಿಸ್ಕೊಂಡು, ಅವರು ಇದು ಇವ್ರು ಇದು ಅಂತೇಳಿ ಜಾತಿ ಪಂಗಡನ ಮಾಡಿ ಅದನ್ನು ಬಂದಿ ಕರೆ ಕೊಟ್ಟು, ಅದನ್ನು ಏನೋ ಒಂಥರ ಜನಗಳಲ್ಲಿ ಕೆಟ್ಟ ಭಯದ ವಾತಾವರಣ ಸೃಷ್ಟಿ ಮಾಡುವಂಥದ್ದನ್ನು ಮಾಡಿದಾರಲ್ಲ, ಇದು ಖಂಡನೀಯ. ನಾವು ಮೊದಲಾಗಿರೋದನ್ನು ನಾವು ಒಪ್ಕೊಳೋದಿಲ್ಲ. ಅವ್ರು ಮಾಡಿರೋದಕ್ಕೆ ನಮ್ಮ ಒಬ್ಬ ನಗರಸಭಾ ಅಧ್ಯಕ್ಷನೇ ಆಗಿರೋದ್ರಿಂದ, ಅವನ ಮಗನೇ ಆಗಿರೋದ್ರಿಂದ ಅದಕ್ಕೆ ನಾನು ವಿಷಾದ ವ್ಯಕ್ತಪಡಿಸ್ತೀನಿ. ನಂದು ಇದಿಲ್ಲ, ತಕರಾರಿಲ್ಲ ಆ ವಿಚಾರದಲ್ಲಿ. ಆದರೆ ಅದಾದ ಮೇಲೆ ಯಾವುದೋ ಸಮಾಜ ಏನು ಮಾಡುತ್ತೆ, ಯಾರೋ ಇಬ್ಬರು ಗಲಾಟೆ ಮಾಡ್ಕೊಳೋದಕ್ಕೆ ಇಡೀ ಸಮಾಜ ಬಂದಿರುತ್ತಲ್ಲಿ. ಈ ಕಡೆಯಿಂದ ಯಾರೋ ಗಲಾಟೆ ಮಾಡಿರೋಂಕರ ಸಮಾಜ ಇಂಥವು ಬಿಡಿಸಿದ್ದೀವಿ, ರಾಜಿ ಮಾಡಿದ್ದೀವಿ. ಗಲಾಟೆ ಸಮಾಜದ ಮಧ್ಯದಲ್ಲಿ ಯಾರು ಗಲಾಟೆ ಬೈದಾಡಿರೋದು? ಏನೋ ಅನಿರೀಕ್ಷಿತ ಅವ್ರು ಯಾವ ಕಮ್ಯುನಿಟಿ ಇವ್ರು ಯಾವ ಕಮ್ಯುನಿಟಿ ಗಲಾಟೆ ಮಾಡ್ಕೊಂಡಿದ್ದಾರೆ. ಮತ್ತು ಅವ್ರಿಗೆ ರಿಯಲೈಸ್ ಆಗಿ ನಾವು ರಾಜಿ ಆಗಿದ್ದೀವಿ ಅಂತ ಪೊಲೀಸ್ ಸ್ಟೇಷನ್ಗೆ ಬಂದು ಬರ್ಕೊಟ್ಟು ಹೋಗಿ ಇವರು ಪುನಃ ಅದನ್ನು ವಿಕೋಪಕ್ಕೆ ತಗೊಂಡೋಗುವಂಥ ಕೆಲಸ ಮಾಡಿದಾರಲ್ಲ, ಇದು ಖಂಡನೀಯ. ಇದನ್ನು ಮಾಡಬಾರ್ದು. ಯಾವತ್ತೂ ಬೆಂಕಿ ಹಚ್ಚೋ ಕೆಲಸ, ಬೆಂಕಿ ಉರಿಯೋ ಇದಕ್ಕೆ ಬೆಂಕಿ ಹಾಕೋದು ಒಳ್ಳೆಯದಲ್ಲ. ಇದನ್ನು ಈ ಅರಸೀಕೆರೆಯಲ್ಲಿ ಇದು ನಡೆಯಲ್ಲ. ಅಂಥದ್ದು 4-6 ಸಾರಿ ನಡೆದಿದೆ.
ನಡೆದ್ರೂ ಜನ ಆ ಗೋಜಿಗೆ ಹೋಗಲ್ಲ. ಎಲ್ಲರೂ ಒಳ್ಳೆ ಬಾಂಧವ್ಯದಲ್ಲಿದ್ದಾರೆ, ಆ ಸಮಾಜನೂ ಒಳ್ಳೆ ಬಾಂಧವ್ಯದಲ್ಲಿದ್ದಾರೆ. ಈ ಗಣಪತಿ ಉತ್ಸವ ನಡೆಯುತ್ತೆ, ಎಲ್ಲ ಬಂದು ಅವರೇ ಹೂನಾರ ಹಾಕಿ ಅವರೇ ಎಲ್ಲರೂ ತಿಂಡಿ ಕೊಟ್ಟು ಕಾಫಿ ಕೊಟ್ಟು ಸತ್ಕರಿಸಿ ಭಾಳ ಗೌರವದಿಂದ ಕಾಣ್ತಾರೆ. ಅರಸೀಕೆರೆಯಲ್ಲಿ ಅಂಥ ಘಟನೆಗಳು ನಡೆಯೋದಿಲ್ಲ. ಎಲ್ಲರೂ ಒಂದು ಸೋದರ ಬಾಂಧವ್ಯದಲ್ಲಿದ್ದಾರೆ. ಯಾತಕ್ಕೆ ಇದನ್ನು ದೊಡ್ಡದು ಮಾಡ್ತೀರಿ? ಮಾಡಬೇಡಿ. ಇದರಿಂದ ಲಾಭ ಯಾರಿಗೂ ಇಲ್ಲ. ಇದು ದೊಡ್ಡದಾಗಿ ಬೆಳೆದಷ್ಟು ನಗರಕ್ಕೆ ಕೆಟ್ಟ ಹೆಸರು ಬರುತ್ತೆ. ಇದನ್ನು ಮಾಡಬೇಡಿ. ಇದು ಯಾವ ಸ್ವಾರ್ಥ ಇರಲಿ, ಸ್ವಾರ್ಥಕ್ಕೋಸ್ಕರ ಏನೇನೋ ಮಾಡೋಕ್ಕೆ ಹೋಗಬೇಡಿ. ಅವರು ಯಾವ ಭಾವನೆಯಿಂದ ಮಾಡೋಕ್ಕೆ ಹೋಗ್ತಿರೋ ಅದು ಒಳ್ಳೆಯದಲ್ಲ. ಇದನ್ನು ಕೈ ಬಿಡಿ. ಬಟ್ ಮೊದಲು ಮಾಡಿರೋದಕ್ಕೆ ನಾನು ವಿಷಾದಿಸಿದ್ದೀನಿ ಮತ್ತು ನಾನೇ ಅವ್ರ ಪರವಾಗಿ ಹೇಳಿದ್ದೀನಿ. ಇಂಥ ಘಟನೆ ಆಗಬಾರ್ದು, ಅದನ್ನು ನಾನೇ ವಿಷಾದ ಕೇಳ್ತೀನಿ. ನಾನು ಅದರಲ್ಲೇನು, ಯಾಕೆಂದರೆ ನಮ್ಮ ನಗರಸಭಾಧ್ಯಕ್ಷರ ಮಗ ಆಗಿರೋದ್ರಿಂದ, ಅವರು ಲಾಯರ್ ಆಗಿರೋದ್ರಿಂದ ಈ ಘಟನೆಗೆ ಮಾಡಿರೋದನ್ನು ನಾನು ಮಾಡಿದ್ವಿ. ಅವ್ರ ತಮ್ಮ ನಸರುಲ್ಲಾ ಬಂದು ಭಾಳ ಇದಾಗಿ ಬಿಡಿಸಿದ್ದಾನೆ. ನಾನು ಹೇಳಿದೆ ಎಲ್ಲನೂ. ಆದ್ರೂ ಅಲ್ಲಿ 20-30 ಜನ ನಮಾಜ್ಗೆ ಹೋದವ್ರು ಬಂದಾಗ ಸ್ವಲ್ಪ ಅವತ್ತು ಶುಕ್ರವಾರ ನಮಾಜ್ ಇರುತ್ತಲ್ಲ, ಅವತ್ತು ಸ್ವಲ್ಪ ಅಲ್ಲಿ ಏರುಪೇರಾಗಿರೋದು. ಆ ಘಟನೆನ ನಾನು ಖಂಡಿಸ್ತೀನಿ. ಅದು ಒಳ್ಳೆಯದಲ್ಲ. ಆ ಭಾವನೆ ಅದು ಯಾರೇ ಬರಲಿ ಹಂಗೆ ನಡ್ಕೋಬಾರ್ದು ಅಂತಕ್ಕಂಥದ್ದನ್ನು ಹೇಳಿ, ಆಫ್ಟರ್ ವರ್ಡ್ಸ್ ಇವರೇನು ರಾಜಕೀಯ ರಂಗ ಮಾಡಿದ್ದಾರೆ, ರಾಜಕೀಯ ದೊಂಬರಾಟ ಮಾಡಿದ್ದಾರೆ, ಇದು ಸರಿಯಿಲ್ಲ. ಇದನ್ನು ನಾನು ಒಪ್ಪಲ್ಲ. ಇದು ಒಂದು ನಗರಕ್ಕೆ ಶೋಭೆ ತರ್ತಕ್ಕಂಥ ಕೆಲಸ ಅಲ್ಲ. ನಗರದ ಜನತೆಗೆ ಶೋಭೆ ತರ್ತಕ್ಕಂಥ ಕೆಲಸ ಅಲ್ಲ. ಎಲ್ಲರೂ ನಾವು ಬಂದಿದ್ದೀವಿ. ನಮ್ಮದು ಜಾತ್ಯತೀತ ರಾಷ್ಟ್ರ ಅಂತೇಳಿ ನಾವೆಲ್ಲ ಕರೆದಿರೋರು, ಅಂಬೇಡ್ಕರ್ ಕರೆದಿರೋದು. ಈ ದೇಶದಲ್ಲಿ ನಾವೆಲ್ಲ ಒಪ್ಕೊಂಡಿದ್ದೀವಿ. ನಾವೆಲ್ಲ ಒಂದು ಅಂತಕ್ಕಂಥದ್ದಿದೆ. ನಾವೆಲ್ಲ ಒಂದಾಗಿ ಬಾಳಬೇಕು ಅಂತಕ್ಕಂಥದ್ದು ನಮ್ಮ ಸಂವಿಧಾನ ಇದೆ. ನಾವು ಆ ಸಂವಿಧಾನದ ಒಳಗೋಗಲ್ಲ. ಅದನ್ನು ಬಿಟ್ಟು ನಾವು ಯಾವುದೋ ಸಂಘರ್ಷನ ಮಾಡಿಕೊಂಡು ಒಂದು ಅರಾಜಕತೆನ ಅರಸೀಕೆರೆ ನಗರದಲ್ಲಿ ಮಾಡ್ತಕ್ಕಂಥದ್ದು ನನಗೇನು ಮನಸ್ಸಿಗೆ ಸಮಾಧಾನ ತರೋದಿಲ್ಲ. ನಾನು ಶಾಸಕನಾದ ಮೇಲೆ 20 ವರ್ಷಗಳ ಕಾಲದಲ್ಲಿ ಒಂದೇ ಒಂದು ಚಿಕ್ಕ ಗಲಾಟೆ ಆ ಗಣಪತಿನಲ್ಲಿ ನಡೀತು. ಅದಾದ ಮೇಲೆ ಮತ್ಯಾವ ಗಲಾಟೆ ನಡೆದಿಲ್ಲ. ನಾವೆಲ್ಲ ಒಂದು ಒಳ್ಳೆ ಬಾಂಧವ್ಯದಲ್ಲಿದ್ದೀವಿ. ಯಾರೇ ಆ ಸಮಾಜದಲ್ಲಿ ಅದ್ಮೀರು ನಡೆದ್ರು ನಾವು ಬುದ್ಧಿ ಹೇಳಿದ್ದೀವಿ. ಈ ಸಮಾಜಗಳಲ್ಲಿ ನಡೆದರೂ ಬುದ್ಧಿ ಹೇಳಿದ್ದೀವಿ. ಇಲ್ಲೂ ಯಾರು ಅಂತ ಇದಿಲ್ಲ, ಅಲ್ಲೂ ಯಾರು ಅಂತೆಲ್ಲ ಸೋದರ ಬಾಂಧವ್ಯದಲ್ಲಿದ್ದಾರೆ. ಅದೇ ಮುಂದುವರಿಲಿ. ಯಾವುದೇ ಕಾರಣದಿಂದ ಇಂಥ ಘಟನೆನ ಇವರು ದುರುಪಯೋಗ ಪಡಿಸ್ಕೊಳ್ತಕ್ಕಂಥ ಕೆಲಸ ಮಾಡಬಾರ್ದು. ಇದನ್ನು ಅಲ್ಲಿಗೆ ಅವ್ರು ರಾಜಿ ಆದಮೇಲೆ ಕೈ ಬಿಡಬೇಕು. ಇಲ್ಲ ಇವ್ರ ಹತ್ರಕ್ಕೆ ಬಂದು ನಮ್ಮನ್ನು ನೋಡಿ ಹಿಂಗೆ ಹೊಡೆದ್ರು ಅವ್ರು ಬಂದು, ಅದರಿಂದ ನಾವು ನಿಮ್ಮ ಹತ್ರಕ್ಕೆ ಬಂದಿದ್ದೀವಿ, ನೀವು ನಮಗೆ ನ್ಯಾಯ ಕೊಡಿಸಿ ಅಂತಂದು ಪೊಲೀಸ್ನವ್ರು ಕೇಸ್ ರಿಜಿಸ್ಟರ್ ಮಾಡಿದ್ದಾರೆ. ಕೋರ್ಟಿಗೆ ಕಳಿಸಿದ್ದಾರೆ. ಕೋರ್ಟಿಗೆ ಕಳಿಸಿ ಕೋರ್ಟಲ್ಲಿ ಜಾಮೀನಾಗಿದೆ. ನ್ಯಾಯಾಂಗ ಕಾನೂನು ಕ್ರಮ ಜರುಗಿಸಿದೆ. ಅಲ್ಲೇನಾರ ಅವ್ರನ್ನ ದೊಡ್ಡವರು ಅಂತ ಬಿಟ್ಟು ಕಳಿಸ್ಯಾರ ಪೊಲೀಸ್ನವರು? ರಿಜಿಸ್ಟರ್ ಮಾಡಿಸಿದ್ದಾರೆ ಕೇಸ, FIR ಆಗಿದೆ. FIR ಆದಮೇಲೆ ಕೋರ್ಟಿಗೆ ತೊಗೊಂಡು ಪ್ರೊಡ್ಯೂಸ್ ಮಾಡಿದ್ದಾರೆ ಅವನ ವ್ಯಕ್ತಿನ. ಅಲ್ಲಿ ಅವ್ರ ಮೇಲೆ ಇದನ್ನು ಮಾಡಿದ್ದಾರೆ. ಜಡ್ಜು ಎಲ್ಲ ವಿಚಾರ ಮಾಡಿ ಬೇಲ್ ಕೊಟ್ಟು ಕಳಿಸಿದ್ದಾರೆ. ಎಲ್ಲ ಕಾನೂನುಬದ್ಧವಾಗಿ ನಡೆದಿದೆ. ಯಾವುದೂ ಅಹಿತಕರವಾಗಿ ನಡೆದಿಲ್ಲ. ಇದನ್ನು ಯಾರೂ ಮುಚ್ಕೊಂಡಿಲ್ಲ. ಇದನ್ನು ಯಾರೂ ನಾವು ಭಾಳ ಅಂತೇಳಿ ನಾವೇನು ಅದನ್ನು ಮುಚ್ಚಾಕುವಂಥ ಕೆಲಸ ಯಾರೂ ಮಾಡಿಲ್ಲ. ಅವರ ಅಪ್ಪ ಅವರು ಶಮೀವುಲ್ಲಾ ಅವರು ಸಾರಿ ಕೇಳಿದ್ದಾರೆ. ಇಲ್ಲ ಹೀಗಾಗಿರೋವಂಥದ್ದು ತಪ್ಪು ಅಂತೇಳಿ ಹೇಳಿದ್ದಾರೆ ಅವ್ರಿಗೆ. ಆದರೆ ಇವರು ಆಮೇಲೆ ಮಾಡಿರ್ತಕ್ಕಂಥದ್ದನ್ನು ನಾವು ಇವರು ಒಂದು ರಾಜಕೀಯ ಪಕ್ಷವಾಗಿ ಮಾಡ್ತಕ್ಕಂಥ ಭಾವನೆಯಲ್ಲಿ ಹೋದರೆ ನಾವು ಅದನ್ನು ಸಹಿಸೋಕ್ಕಾಗೋದಿಲ್ಲ. ಸಮಾಜನ ಒಡೆಯುವಂಥ ಕೆಲಸ ಯಾರೂ ಮಾಡಬಾರ್ದು. ನಾನು ಮಾಡಬಾರ್ದು, ಅವರು ಮಾಡಬಾರ್ದು. ಅರಸೀಕೆರೆಯಲ್ಲಿ ನೆಮ್ಮದಿ ಇದೆ, ಸಹನೆ ಇದೆ, ಬಾಳ್ಮೆ ಇದೆ. ಅರಸೀಕೆರೆಗೆ ಜನ ಇವತ್ತು ತಂಡೋಪತಂಡವಾಗಿ ವಾಸ ಬರ್ತಾ ಇದ್ದಾರೆ. ಭಾಳ ಯಾಕೆ ಅಂದರೆ ರೈಲ್ವೆ ಜಂಕ್ಷನ್ ಇದೆ, ಒಳ್ಳೆ ಹೆದ್ದಾರಿನಲ್ಲಿದೆ, ಒಳ್ಳೆ ವಾತಾವರಣದಲ್ಲಿದೆ ಅರಸೀಕೆರೆ ಅಂತ ಬರ್ತಾ ಇದ್ದಾರೆ. ಅರಸೀಕೆರೆ ಒಂದು ಇತಿಹಾಸ ಬರ್ತಾ ಇದೆ. ಈಗ ಮತ್ತೆ ಪುನಃ ಇತಿಹಾಸ ಹೋಗ್ದಂಗೆ ನೋಡ್ಕೋಬೇಕು. ನಿಮ್ಮ ಎಲ್ಲರ ಕರ್ತವ್ಯ ಇದೆ. ಅದನ್ನು ಮಾಡ್ಕೊಂಡು ಹೋಗೋಣ ಅಂತಕ್ಕಂಥ ಮಾತನ್ನು ಹೇಳಿ, ಇನ್ನು ಯಾವುದೇ ಕಾರಣಕ್ಕೂ ಅಂಥ ಘಟನೆ ಮರುಕಳಿಸ್ದಂಗೆ ಇರಲಿ ಅಂತ ಹೇಳಿ ನಾನು
ದೇವರಲ್ಲಿ ಕೇಳ್ತೀನಿ. ಸ್ವಲ್ಪ ಮೇಲೆ ಕೂತ್ಕೊಳ್ಳಿ ಫೋಟೋ ಹ್ಮ್. ಇವರು ಈಕ್ವಲ್ ಇದಾರೆ, ನೀವು ಐಡಿಗೆ ಬಂದಿರ್ತೀವಿ. ಹೌದಾ?